ರೋಮನ್ನರು ತಮ್ಮ ನಾಣ್ಯಗಳನ್ನು ವ್ಯಾಪಾರಕ್ಕೆ ಬಳಸ್ತಾ ಇದ್ರು. ಆದರೆ ತಲಕಾಡಿನ ಗಂಗರು ಆ ಕಾಲದಲ್ಲಿ ತಲಕಾಡಿನ ಮಹಿಳೆಯರು ಅದನ್ನು ಅಲಂಕಾರಿಕ ಸರವಾಗಿ ಬಳಸ್ತಾ ಇದ್ರು. ಅಂದರೆ ರೋಮನ್ನರಿಗಿಂತ ಒಂದು ಕೈ ಮೇಲೆ ಇವರ ಶ್ರೀಮಂತಿಕೆ ಇತ್ತು. ಅದಕ್ಕೋಸ್ಕರ ತಲಕಾಡು ಗಂಗರ ರಾಜ್ಯವನ್ನು ಶ್ರೀರಾಜ್ಯ ಅಂತ ಕರೆಯೋರು. ಶ್ರೀ ರಾಜ್ಯ ಅಂದರೆ ಸಂಪತ್ತಿನ ರಾಜ್ಯ. ಶ್ರೀ ಅಂದರೆ ಲಕ್ಷ್ಮಿ. ಐ ಥಿಂಕ್ ಅದು ಶ್ರೀ ಪುರುಷನ ಕಾಲದಲ್ಲಿ. ಎಸ್, ಅಂದರೆ ಅದಕ್ಕಿಂತ ಹಿಂದೆನೂ ಈಗ ಶ್ರೀ ಪುರುಷ ಏಕಾಏಕಿ ಶ್ರೀಮಂತ ಮಾಡಲಿಲ್ಲ, ಅವನಿಗಿಂತ ಹಿಂದೆ ಇದ್ರಲ್ಲ, ಅವರೆಲ್ಲರ ದುಡಿಮೆ, ಅವರೆಲ್ಲರ ಮುಂದಾಲೋಚನೆಯಿಂದಾಗಿ ಅದು ಶ್ರೀ ರಾಜ್ಯ ಅಂದರೆ ಸಂಪದ್ಭರಿತವಾದಂಥ ರಾಜ್ಯ ಅಂಥೇಳಿ. ಅಂದರೆ ರೋಮನ್ ನಾಣ್ಯಗಳನ್ನು ಕಾಸಿನ ಸರದ ರೂಪದಲ್ಲಿ ಹಾಕ್ಕೊಂಡು ಮೆರೆದಂಥವರು ತಲಕಾಡಿನ ಮಹಿಳೆಯರು. ಅಂದರೆ ಕಾಸಿನ ಸರ ಯಾರು ಹಾಕ್ಕೊಳ್ತಾರೆ? ಗುಡಿಸ್ಲಲ್ಲಿರೋರು ಹಾಕ್ಕೊಳ್ತಾರ, ಹೊಟ್ಟೆಗಿಲ್ದಿರೋರು ಹಾಕ್ಕೊಳ್ತಾರ, ಬರಗಾಲದ ನಾಡಿನವ್ರು ಹಾಕ್ಕೊಳ್ತಾರ, ಬಡವ್ರು ಹಾಕ್ಕೊಳ್ತಾರ? ಇಲ್ಲ, ಶ್ರೀಮಂತರೇ ಹಾಕೊಳ್ಳೋದು. ಅಂದರೆ ತಲಕಾಡು ಗಂಗರ ರಾಜ್ಯದಲ್ಲಿ ಶ್ರೀಮಂತಿಕೆ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿತ್ತು. ಆ ಪ್ರಮಾಣದ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ ತಲಕಾಡಿನಲ್ಲೂ ಇತ್ತು. ಸೊ ಅದು ಒಂದು ಇದು ಮೌಲ್ಡ್ ಅಂತ, ಡೈ ಅಂತ ನಾವೇನು ಕರಿತೇವೆ, ಸಿಕ್ಕಿರೋದ್ರಿಂದ ಈ ಇತಿಹಾಸ ಗೊತ್ತಾಯಿತು. ಹಾಗೆಯೇ ಶವ ಸಂಸ್ಕಾರ ಹೆಂಗೆ ಮಾಡ್ತಾಯಿದ್ರು, ಮಡಿಕೆ ಕುಡಿಕೆ ಹೇಗಿತ್ತು, ಅದರ ಅಲಂಕಾರಿಕ ಹೇಗಿತ್ತು, ಅಕ್ಷರಗಳು ಹೇಗಿದ್ವು, ಪ್ರತಿಯೊಂದನ್ನು ಒಂದೊಂದು ತೆಗೆದ ಮೇಲೆ ಕರ್ನಾಟಕದ ಇತಿಹಾಸವನ್ನೇ ಮರು ಜೋಡಣೆ ಮಾಡುವಂಥ ವಿಷಯಗಳೆಲ್ಲ ಅಲ್ಲಿ ಗೊತ್ತಾಗಿದೆ.